ಗೆಳೆಯರೆ, ರಾಹುಲ್ ಗಾಂಧಿಯ ದ್ವಿಪೌರತ್ವ ಕೇಸಿಂದ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿ ಅವರು ನಿರ್ಗಮನ ಆಗಿದ್ದಾರೆ. ಅದಕ್ಕೆ ಕಾರಣ ಆಗಿದ್ದು ಮಾತ್ರ ವಿಘ್ನೇಶ್ ಶಿಶಿರ್ ಎಕ್ಸ್ ಖಾತೆಯಲ್ಲಿ ಹಾಕಿದ್ದ ಟ್ವೀಟ್ಗಳು. ಅದರಲ್ಲೂ ಭಾರತೀಯರು ನನ್ನ ಜೊತೆ ಕೈ ಜೋಡಿಸಿ ಅಂತ ಕೇಳಿದ್ದು, ಪ್ರತಿದಿನ ಯಾವ ರೀತಿಯ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಹೇಳಿಕೊಂಡಿದ್ದು, ಕೊನೆಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅವರು ಈ ಕೇಸಿಗೆ ಎಂಟ್ರಿ ಆಗಬೇಕು ಅಂತ ಹಾಕಿಕೊಂಡಿದ್ದು, ಇದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ತೆಗೆದುಕೊಂಡಿರೋ ಹಣವನ್ನು ಹಿಂತಿರುಗಿಸಿ, ಇಲ್ಲ ಅಂದ್ರೆ ನಿಮ್ಮ ವಾಯ್ಸ್ ರೆಕಾರ್ಡಿಂಗ್ ಅನ್ನ ಇದೇ ಎಕ್ಸ್ ಖಾತೆಯಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದು ಬಹಳಷ್ಟು ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದೆ. ಆದರೆ ಸುಭಾಷ್ ವಿದ್ಯಾರ್ಥಿ ಅವರು ನಾನು ಈ ರೀತಿ ತೀರ್ಪನ್ನು ನೀಡೋದಕ್ಕೆ ಕಾರಣ ಸಾಲಿಸಿಟರ್ ಜನರಲ್ ಮತ್ತು ಉತ್ತರ ಪ್ರದೇಶ ಸರ್ಕಾರದ ವಕೀಲರು ಅನ್ನೋದನ್ನ ಹೇಳಿ ಈ ಕೇಸನ್ನು ನಾನು ಮುಂದುವರಿಸಲ್ಲ, ಈ ಕೇಸಿಂದ ನಿರ್ಗಮಿಸ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಈ ಕೇಸಲ್ಲಿ ನಡೆದದ್ದೇನೋ? ದೂರುದಾರ ವಿಘ್ನೇಶ್ ಶಿಶಿರ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋದೇನೋ? ವಕೀಲರು ಕೇಳಿದ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡೋದಕ್ಕೆ ಆಗದ ಪರಿಸ್ಥಿತಿಗೆ ನ್ಯಾಯಾಧೀಶರು ಬಂದ್ರ? ಮುಂದೆ ರಾಹುಲ್ ಗಾಂಧಿ ಪೌರತ್ವ ಕೇಸಿನ ಕಥೆ ಏನೋ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ.